ಮುಂಬೈಲಿ ಸಿಗುವಂತ ಸ್ಟ್ರೀಟ್ ಫುಡ್ ಬಾಯಲ್ಲಿ ನೀರು ಬರಿಸುತ್ತೆ. ಆದ್ರೆ ಅದೇ ಸ್ಟ್ರೀಟ್ ಫುಡ್ ನ ನೀವು ನಿಮ್ಮ ಮನೇಲಿ ಮಾಡ್ಕೋಬೇಕಾ? ನಮ್ಮ ಸುಚಿ ಕಿಚಿ ಚಾನಲ್ ನೋಡಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾಡಿದೀವಿ ಬಾಂಬೆ ಸ್ಟ್ರೀಟ್ ಫುಡ್ ತವಾ ಪಲಾವ್. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು Sri Krishna Halli Tuppa Suchi Kichi with Murli. This video is sponsored by Sri Krishna Halli Tuppa. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure sunflower oil. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. Millets, nature to mankind. Raju Age. ರಿಜು ಏಜ್, ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೈಸ್ ಐಟಮ್ ತೋರಿಸ್ತಾ ಇದ್ದೀನಿ. ನಾರ್ತ್ ಇಂಡಿಯಾ, ಎಸ್ಪೆಷಲಿ ಮುಂಬೈನ ಸ್ಪೆಷಲ್ ಇದು. ಬಹಳ ಇಷ್ಟಪಟ್ಟು ನಾರ್ತ್ ಇಂಡಿಯನ್ಸ್ ಅಂತಲ್ಲ, ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಈ ಮುಂಬೈ ಸ್ಟೈಲ್ ತವಾ ಪಲಾವ್ ಸ್ಟ್ರೀಟ್ ಸ್ಟೈಲ್ ಇದೆ. ಆ್ಯಕ್ಚುಲಿ ತುಂಬಾನೇ ಫೇಮಸ್ ಮುಂಬೈಲಿದು. ಬಾಂಬೆಲಿದು ತುಂಬಾನೇ ಫೇಮಸ್. ನಾವಿಲ್ಲಿ ಪಲಾವ್ ಅಂತೀವಿ, ಅಲ್ಲಿ ಹಿಂದಿ ಶೈಲಿಯಲ್ಲಿ ಪುಲಾವ್ ಅಂತಾರೆ. ಅದರಿಂದ ಇದು ಮುಂಬೈ ಶೈಲಿಯಲ್ಲಿ ತವಾ ಪುಲಾವ್. ಇದು ತವಾ ಪಲಾವ್ ಇದು ಬ್ರೇಕ್ಫಾಸ್ಟ್ ಕಾರ ಮಾಡ್ಬೋದು, ಮಧ್ಯಾಹ್ನ ಲಂಚ್ಗೆ ಅಥವಾ ಡಿನ್ನರ್ಗೆ, ಯಾವುದೇ ಒಂದು ಸ್ಪೆಷಲ್ ಫಂಕ್ಷನ್ ಅಥವಾ ಸ್ಪೆಷಲ್ ಗೆಸ್ಟ್ ಮನೆಗೆ ಬರ್ತಾರೆ ಅಂದಾಗ ಒಂದು ಒಳ್ಳೆ ರೈಸ್ ಐಟಮ್ ಮುಂಬೈ ಶೈಲಿಯ ತವಾ ಪಲಾವ್. ತವಾ ಪಲಾವ್ಗೆ ಬೇಕಾಗಿರೋಂಥ ಪದಾರ್ಥಗಳು: ಬಾಸ್ಮತಿ ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಪಾವ್ ಭಾಜಿ ಮಸಾಲ, ಬಟಾಣಿ, ಬೆಣ್ಣೆ, ಕಸೂರಿ ಮೇಥಿ, ನಿಂಬೆಹಣ್ಣು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನದ ಪುಡಿ, ಜೀರಿಗೆ, ತುಪ್ಪ, ಉಪ್ಪು, ಎಣ್ಣೆ. ಮೊದಲನೇದಾಗಿ ಈ ತವಾ ಪಲಾವ್ಗೆ ಬಾಸ್ಮತಿ ಅಕ್ಕಿ ಬೇಕು. ನಾನು ಇಲ್ಲಿ ಬಾಸ್ಮತಿ ಅಕ್ಕಿ 1 ಗ್ಲಾಸ್ ಅಷ್ಟು ಬಾಸ್ಮತಿ ರೈಸ್ನ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ನೆಂದಾಗ ನಮಗೆ ರೈಸ್ ಬೇಗ ಕುಕ್ ಆಗುತ್ತೆ, ಫ್ಲಫಿಯಾಗಿ ಬರುತ್ತೆ. ಅರ್ಧ ಗಂಟೆ ಅಥವಾ ಮಿನಿಮಮ್ 15ರಿಂದ 20 ನಿಮಿಷ ನೆನೆಸಿಡಿ. ಇಲ್ಲಿ ಮೇಯ್ನ್ ಫಸ್ಟ್ ಏನಂದರೆ, ಫಸ್ಟ್ ಸ್ಟೆಪ್ ಮೊದಲನೇದು ಅನ್ನ ಮಾಡ್ಕೊಳ್ಳೋಂಥದ್ದು. ಅನ್ನನ ಉದುರುದ್ರಾಗಿ ಮಾಡ್ಕೋಬೋದು, ಇದು ಕ್ವಿಕ್ಕಾಗಿ ಆಗುತ್ತೆ. ಆದರೆ ಅನ್ನ ರೆಡಿ ಇದ್ದರೆ ಒಂದು 15-20 ನಿಮಿಷದಲ್ಲಿ ಮಾಡ್ಕೋಬೋದು. ಈಗ ಮೊದಲನೇದಾಗಿ ನಾನು ಅನ್ನ ಮಾಡೋದಕ್ಕೆ ಇಲ್ಲಿ ಈ ಯಾವುದೋ ಒಂದೊಂದು ಕಡಾಯಿಲಿ ಅರ್ಧದಷ್ಟು ನೀರನ್ನ ತೊಗೊಂಡಿದ್ದೀನಿ. ಸೊ ಕುದಿಯೋದಕ್ಕೆ ಬರ್ತಾ ಇದೆ. ತುಪ್ಪ, ಎಣ್ಣೆ ಯಾವ್ದಾದ್ರು ತೊಗೋಬೋದು. ನಾನು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ತುಪ್ಪ ತೊಗೋತಾ ಇದ್ದೀನಿ. 2 ತೊಟ್ಟಷ್ಟು ತುಪ್ಪ, ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹಾಗೂ ಸ್ವಲ್ಪ ಉಪ್ಪು ಮತ್ತೆ ನಾವು ಇಲ್ಲಿ ತವಾ ಪಲಾವ್ ಗ್ರೇವಿ ಮಾಡ್ಕೊಳ್ಳೋವಾಗ ಸೇರಿಸ್ತೀವಿ. ಅನ್ನಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಕಡಿಮೆ ಆದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ರೈಸ್ಗೆ ಬೇಕಾಗಷ್ಟು ಉಪ್ಪು. ತುಪ್ಪ ಅಥವಾ ಎಣ್ಣೆ ಯಾವ್ದು ಹಾಕಿದ್ರು ಅನ್ನ ಬಿಡಿ ಬಿಡಿಯಾಗಿ ಉದ್ರಾಗಿ ಆಗುತ್ತೆ ನಮಗೆ. ಈಗ ನೀರು ಕುದೀತಾ ಇದೆ. ನೆಂದಿರೋಂಥ ಬಾಸ್ಮತಿ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಮೇಯ್ನಾಗಿ ಯೂಶ್ವಲಿ ರೈಸ್ ಮಾಡ್ಕೋಬೇಕು ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಆ ಟೈಮಿಂಗ್ಸ್ ಏನಿದೆ ಉದ್ರುದ್ರಾಗಿ ಬರೋದಕ್ಕೆ, ಪರ್ಫೆಕ್ಟಾಗಿ ಬರೋದಕ್ಕೆ ಆ ಟೈಮಿಂಗ್ಸ್ ಬಹಳ ಮುಖ್ಯ. ಆದ್ದರಿಂದ ನಾನು ಕೆಲವೊಂದು ಟೈಮ್ ಸುಮಾರು ಕಮೆಂಟ್ ಸೆಕ್ಷನಲ್ಲಿ ನಾವು ಹೇಳಿದ್ರೇ ಮತ್ತೆ ಮತ್ತೆ ಕೇಳ್ತಾ ಇರ್ತೀರಾ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ಹೇಳೋಂಥ ಟಿಪ್ಸ್ನ ಫಾಲೋ ಮಾಡಿ. ಮೊದಲನೇದಾಗಿ ಇಲ್ಲಿ ಬೇಂತ ಟೈಮ್ ಇದು 8ರಿಂದ 10 ನಿಮಿಷ ಬೇಕಾಗುತ್ತೆ ಈ ಬಾಸ್ಮತಿ ರೈಸ್ ಕುಕ್ ಆಗೋಕ್ಕೆ. ಯೂಶ್ವಲಿ ನಾವು ದಮ್ ಬಿರಿಯಾನಿ ಎಲ್ಲ ಮಾಡುವಾಗ 3/4 ಬೆಂದರೆ ಸಾಕಾಗುತ್ತೆ ಬಾಸ್ಮತಿ ಅಕ್ಕಿ. ಇಲ್ಲಿ ತವಾ ಪಲಾವ್ ಆಗಿರೋದ್ರಿಂದ ಅದು 90% ನಮಗೆ ರೈಸ್ ಕುಕ್ ಮಾಡಬೇಕು. 90 ಭಾಗದಷ್ಟು ಅನ್ನ ಬೆಂದಿರಬೇಕು. ಇನ್ನು 10% ಅಷ್ಟು ತವಾ ಪಲಾವ್ ನಾವು ಮಿಕ್ಸಪ್ ಮಾಡುವಾಗ ಅದು ಬೇಯುತ್ತೆ. ಸೊ ಇಲ್ಲಿ ಟೈಮಿಂಗ್ ಬೇಕಂದರೆ ಪರ್ಫೆಕ್ಟಾಗಿ ಒಂದು 10 ನಿಮಿಷಗಳ ಕಾಲ ನೀವು ಬಾಸ್ಮತಿ ಅಕ್ಕಿನ ಬೇಯಿಸ್ಕೋಬೇಕಾಗುತ್ತೆ ಅನ್ನ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಇದು ಸ್ಟ್ರೀಟ್ ಸ್ಟೈಲಲ್ಲಿ ಎಂದಾಗ ಸ್ವಲ್ಪ ಕಲರ್ಫುಲ್ ಆಗಿರಬೇಕು. ಆದರೆ ನಾವಿಲ್ಲಿ ಯಾವುದೇ ಬಣ್ಣನ ಬಳಸೋದಿಲ್ಲ. ಅನ್ನ ಮಾಡೋದುವಾಗ ಸ್ವಲ್ಪ ಅರಿಶಿನದ ಪುಡಿ. ಅನ್ನ ತಯಾರಾಗೋಷ್ಟರಲ್ಲಿ ಒಂದು ಪೇಸ್ಟ್ನ ತಯಾರಿ ಮಾಡ್ಕೊಳ್ಳೋಣ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈ ಬ್ಯಾಡಗಿ ಮೆಣಸಿನ್ಕಾಯಿನ ತೊಳೆದು ಬಿಸಿನೀರಲ್ಲಿ ಒಂದು 10 ನಿಮಿಷಗಳ ಕಾಲ ನೆನೆಸಿಡಿ. ನೆನೆಸಿಟ್ಟಾಗ ಅದು ಸಾಫ್ಟಾಗಿ ಆಗುತ್ತೆ. ಹಾಗೂ ಬಿಸಿ ನೀರಲ್ಲಿ ನೆನೆಸಿದಾಗ ಅದ್ರ ಬಣ್ಣ ಚೆನ್ನಾಗಿ ಬರುತ್ತೆ. ನ್ಯಾಚುರಲ್ ಆಗಿ ಬರೋಂಥದ್ದಿದು ಕಲರ್. ಇಲ್ಲಿ ಯಾವುದೇ ಬಣ್ಣ ಬಳಸಲ್ಲ. ಆದ್ದರಿಂದ ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಒಂದು 6 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು.
ನುಣ್ಣಗೆ ಬ್ಯಾಡಗಿ ಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ತವಾ ಪಲಾವ್ ಮಾಡೋದಕ್ಕೆ ಇಲ್ಲಿ ನಾನು ಐರನ್ ಅಂದರೆ ಕಬ್ಬಿಣದ ತವಾನ ಇಟ್ಟಿದ್ದೀನಿ. ಇಲ್ಲಾಂದರೆ ನೀವು ನಾನ್ ಸ್ಟಿಕ್ ತವಾನ ಇಟ್ಕೋಬೋದು. ಇದರಲ್ಲಿ ಮಾಡಿದಾಗ ಒಂದು ಸ್ಟ್ರೀಟ್ ಸ್ಟೈಲಲ್ಲಿ ಅಂತ ಹೇಳಿದಾಗ ಆ ಐರನ್ದೇನಿದೆ, ಆ ಕಬ್ಬಿಣದೇನಿದೆ, ಆ ಫ್ಲೇವರ್ ಬರುತ್ತೆ. ಇದ್ರೆ ಮನೇಲಿ ಇದನ್ನ ಬಳಸ್ಕೊಳ್ಳಿ, ಇಲ್ಲ ಅಂದರೆ ನಾನ್ ಸ್ಟಿಕ್ ತವಾನ ಬಳಸ್ಕೋಬೋದು. 10 ನಿಮಿಷ ಆಗಿದೆ. ಈಗ ಅನ್ನ ನಮಗೆ 90 ಭಾಗ ಬೆಂದಿದೆ. ಈಗ ಇದನ್ನ ಬಸ್ಕೋಬೇಕಾಗುತ್ತೆ. ಇದರಲ್ಲಿರೋಂಥ ನೀರಿನ ಅಂಶನ ಬಸ್ಕೋಬೇಕು. ಈಗ ಸ್ವಲ್ಪ ತಣ್ಣೀರನ್ನ ಮೇಲ್ಗಡೆ ಹಾಕ್ತೀನಿ, ಯಾಕಂದರೆ ಅನ್ನ ಮತ್ತೆ ಬೇಯಬಾರ್ದು. ನಮಗೆ ಆ ಬಿಸಿ ಅಂಶ ಇದ್ದರೆ ಅನ್ನ ಮೆತ್ತಗೆ ಆಗ್ತಾನೆ ಇರುತ್ತೆ. ಆದ್ದರಿಂದ ಸ್ವಲ್ಪ ತಣ್ಣೀರು ಹಾಕಿಟ್ಟಾಗ ಅದು ರೈಸ್ ಓವರ್ ಕುಕ್ ಆಗಲ್ಲ. ಇದು ಒಂದು ಟಿಪ್. ತವಾ ಕಾದಿದೆ ನಮಗೆ. ಮೊದಲನೇದಾಗಿ ಬೆಣ್ಣೆ, ಒಂದು 2 ಸ್ಪೂನಷ್ಟು ಬೆಣ್ಣೆ. ನಾನು ಬಳಸ್ತಾ ಇದ್ದೀನಿ ಪ್ಯೂರ್ ಸನ್ಫ್ಲವರ್ ಆಯಿಲ್. ಬೆಣ್ಣೆ ಜೊತೆ ಸ್ವಲ್ಪ ಎಣ್ಣೆನ ಹಾಕೋಬೇಕು. ಒಂದು 2-3 ಚಮಚದಷ್ಟು ಎಣ್ಣೆನ ಬಳಸ್ಕೊಳ್ಳಿ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಬೆಣ್ಣೆ ಇದಕ್ಕೆ ಹಾಕಲೇಬೇಕು. ಒಂದು ಒಳ್ಳೆ ಘಮ ಕೊಡುತ್ತೆ ಈ ತವಾ ಪಲಾವಲ್ಲಿ. ಒಂದು ದೊಡ್ಡ ಈರುಳ್ಳಿ, ಚಿಟಿಗೆಯಷ್ಟು ಅರಿಶಿಣದ ಪುಡಿ, ಸ್ವಲ್ಪ ಈರುಳ್ಳಿ ಕೆಂಪಗಾಗಬೇಕು. ಬ್ರೌನ್ ಆದಾಗ ಸ್ವಲ್ಪ ನಮಗೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ತವಾ ಪಲಾವಲ್ಲಿ. ಕಬ್ಬಿಣದ ತವಾಲಿ ಮಾಡಿದಾಗ ಆ ಫ್ಲೇವರ್, ನಾನು ಸ್ಟ್ರೀಟ್ ಸ್ಟೈಲ್ ಅಂತ ಹೇಳಿದ್ದೀನಿ. ಸ್ಟ್ರೀಟ್ ಸ್ಟೈಲ್ ಅಂದಾಗ ಅವರು ಕಬ್ಬಿಣದ ಹೆಂಚಲ್ಲೇ ಮಾಡೋಂಥದ್ದು. ಯೂಶ್ವಲಿ ತುಂಬ ದೊಡ್ಡದಿರುತ್ತೆ. ಅಷ್ಟು ದೊಡ್ಡದು ಇಟ್ಕೊಂಡ್ರೆ ಗ್ಯಾಸ್ ಫ್ಲೇಮು ನಮ್ಗೆ ಅಷ್ಟೇ ದೊಡ್ಡದು ಬೇಕಾಗುತ್ತೆ. ಇಲ್ಲಿ 1 ಬೌಲಷ್ಟು ರೈಸ್ ಅಥವಾ 1 ಗ್ಲಾಸ್ ರೈಸ್ಗೆ ಎಲ್ಲ ಒಂದು 4-5 ಟೇಬಲ್ ಸ್ಪೂನಷ್ಟು ತರಕಾರಿಗಳನ್ನ ತೊಗೊಳ್ಳಿ, ಅಥವಾ ಸಣ್ಣ ಕಪ್ 1/4 ಕಪ್ಪಷ್ಟು ತರಕಾರಿಗಳು ಸಾಕಾಗುತ್ತೆ. ಇಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ, ಒಂದು 4 ಚಮಚದಷ್ಟು ಅಂತ ಅಂದ್ಕೊಳ್ಳಿ. ಹಾಗೂ ಕ್ಯಾರೆಟ್ ಸ್ವಲ್ಪ ಸ್ಲೈಸ್ ಆಗಿ ಹೆಚ್ಚಿದ್ರೆ ಬೇಗ ನಮಗೆ ಬೇಯುತ್ತೆ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ಎ, ಡಿ, ಇ ಇದ್ರಲ್ಲಿ ಸಾಕಷ್ಟಿದೆ. ಇದರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಕ್ಯಾಪ್ಸಿಕಮ್ ಇಲ್ಲಿ ನಾನು ಕೆಂಪು ಬಣ್ಣದ ತೊಗೊಂಡಿದ್ದೀನಿ. ಕೆಂಪು ಅಥವಾ ಹಸಿರು ಬಣ್ಣದ್ದೇ ತೊಗೋಬೋದು. ಒಂದು ಅರ್ಧ ಕ್ಯಾಪ್ಸಿಕಮ್ ಅಷ್ಟು ಸಾಕಾಗುತ್ತೆ. ಎಲ್ಲ ತವಾ ಮೇಲೇ ಹುರಿದು ನಾವು ಪಲಾವ್ನ ಮಾಡೋದಕ್ಕೆ ಇದನ್ನ ತವಾ ಪಲಾವ್ ಅಂತ ಹೇಳೋದು. ಮನೆಗೆ ಯಾರ ಗೆಸ್ಟ್ ಬರ್ತಾರೆ, ಹಬ್ಬ ದಿನಗಳಲ್ಲಿ, ಒಂದು ಸ್ಪೆಷಲ್ ಡೇ ಇದ್ದಾಗ ಒಂದು ಒಳ್ಳೆ ರೈಸ್ ಐಟಮ್ ಅಂದರೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ ತವಾ ಪಲಾವ್. ನೀವು ರೈಸ್ ಮೊದಲೇ ಮಾಡಿಟ್ಕೊಂಡು ತರಕಾರಿಗಳೆಲ್ಲ ಚಾಪಾಗಿ ರೆಡಿಯಾಗಿದ್ರೆ ಒಂದು 20 ನಿಮಿಷದಲ್ಲಿ ತವಾ ಪಲಾವ್ ರೆಡಿ ಆಗುತ್ತೆ. ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ. ಈರುಳ್ಳಿ ನೋಡಿ, ಮುಕ್ಕಾಲು ನಾವು ಬ್ರೌನ್ ಆಗೋಷ್ಟು ಮಾಡಿಕೊಂಡ್ರೆ ತರಕಾರಿಗಳೆಲ್ಲ ಬೇಯಷ್ಟರಲ್ಲಿ ಅದು ಕಂಪ್ಲೀಟಾಗಿ ಬ್ರೌನ್ ಆಗಿ ಬರುತ್ತೆ ನಮ್ಗೆ ಈರುಳ್ಳಿ. ಆಲೂಗಡ್ಡೆ ಒಂದು ಸಣ್ಣ ಆಲೂಗಡ್ಡೆ ಆಲ್ರೆಡಿ ಬೆಂದಿದೆ. ಇದು ಬೆಂದಿರೋಂಥ ಆಲೂಗಡ್ಡೆ ಚಾಪ್ ಮಾಡಿ ಇಟ್ಟಿದ್ದೀನಿ. ಬಟಾಣಿ, ಹಸಿ ಬಟಾಣಿ ಸೀಸನಲ್ಲಿ ಹಾಕೋಬೋದು. ಫ್ರೋಝನ್ ಪೀಸ್ ಇದು ನಮಗೆ ಕ್ವಿಕ್ಕಾಗಿ ಬೇಯುತ್ತೆ. ಆಲೂಗಡ್ಡೆ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ, ಅದರಿಂದ ಮೊದಲೇ ಬೇಯಿಸಿಟ್ಕೊಳ್ಳಿ. ತರಕಾರಿಗಳೆಲ್ಲ ಕಂಪ್ಲೀಟಾಗಿನೂ ಬೇಯೋದು ಬೇಕಾಗೋದಿಲ್ಲ. ಸ್ವಲ್ಪ ಕ್ರಂಚಿಯಾಗಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಹಾಗೂ ಇಲ್ಲಿ ಫೈನ್ ಆಗಿ ಚಾಪ್ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಈ ಪಾಯಿಂಟಲ್ಲಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೀನಿ. ತರಕಾರಿಗಳಿಗೂ ಸಹ ಉಪ್ಪು ಸೇರುತ್ತೆ, ಕರೆಕ್ಟಾಗಿ ಹಿಡ್ಕೊಳ್ಳುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಅದರ ಪೇಸ್ಟ್ನ ಈಗ ನಾನು ಸೇರಿಸ್ತಾ ಇದ್ದೀನಿ. 2 ಟೀ ಸ್ಪೂನ್, 2.5 3 ಟೀ ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಈ ಪಾಯಿಂಟಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು, ಯಾಕಂದರೆ ಇಲ್ಲಿ ಚಿಲ್ಲಿ ಪೇಸ್ಟ್ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆ ಅದು ಘಾಟ್ ಬರುತ್ತೆ ಹಾಗೂ ಸೀದೋಗುತ್ತೆ ನಮಗೆ. ಆದ್ದರಿಂದ ಈ ಪಾಯಿಂಟಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನ ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗೆ ಕುದೀತಾ ಇದೆ. ಸ್ವಲ್ಪ ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರ್
ಹಾಗೂ ಅಚ್ಕಾರ ಪುಡಿ ಆಪ್ಷನಲ್, ಇದೇ ಖಾರ ಸಾಕು. ಯಾಕಂದರೆ ಪಾವ್ ಭಾಜಿ ಮಸಾಲೆಲೂ ಖಾರ ಇರುತ್ತೆ, ಬ್ಯಾಡಗಿ ಮೆಣಸಿನ್ಕಾಯಲ್ಲೂ ಇರುತ್ತೆ. ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಸ್ವಲ್ಪ ಚಿಟಿಗೆ ಅಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ. ಇದನ್ನು ಆಪ್ಷನ್ ಆಗಿ ತೊಗೋಬೋದು. ಖಾರ ಕಡಿಮೆ ತಿನ್ನೋರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಪಾವ್ ಭಾಜಿಯ ಖಾರನೇ ಸಾಕಾಗುತ್ತೆ. ಈಗ ನಾನು ಪಾವ್ ಭಾಜಿ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಪಾವ್ ಭಾಜಿಯ ಮಸಾಲೆ ನಿಮಗೆ ರೆಡಿ ಸಿಗುತ್ತೆ. ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ಪಾವ್ ಭಾಜಿ ಮಸಾಲ. ಅದು 2 ಚಮಚದಷ್ಟು ನಾನು ಪಾವ್ ಭಾಜಿ ಮಸಾಲಾನ ಸೇರಿಸಿದ್ದೀನಿ. ಸ್ವಲ್ಪ ನಿಮಗೆ ಘಾಟ್ ಬರ್ತಾ ಇದೆ ಅಂತ ಅಂದಾಗ ನೀವು ಇದಕ್ಕೆ ನೀರನ್ನ ಸೇರಿಸ್ಕೋಬೋದು. ಹಾಗೆ ಡ್ರೈ ಅಪ್ ಆಗುತ್ತೆ, ಏನು ತೊಂದರೆ ಇಲ್ಲ. ಎಲ್ಲ ಮಸಾಲೆ ಪೌಡರ್ಸ್ನು ನಾವು ಸೇರಿಸಿದ್ದೀವಿ. ನೋಡಿ, ರೈಸು ಈ ಥರ ಇರಬೇಕು, ಉದುರುದ್ರಾಗಿದ್ದಾಗ ನಮಗೆ ಪಲಾವ್ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಪಾಯಿಂಟಲ್ಲಿ ನಾನು ಬಾಸ್ಮತಿ ಅನ್ನ ಮಾಡ್ಕೊಂಡಿರೋಂಥದ್ದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆ ತವಾದು ಒಳ್ಳೆ ಫ್ಲೇವರ್ ಬರುತ್ತೆ. ತವಾ ಮೇಲೆ ಈ ರೀತಿಯಾಗಿ ಮಿಕ್ಸಪ್ ಮಾಡಿದಾಗ ನೋಡಿ ಒಳ್ಳೆ ಬಣ್ಣ, ಬ್ಯಾಡಗಿ ಮೆಣಸಿನ್ಕಾಯಿ ಇದೆ ಬಣ್ಣ ಇದು, ಹಾಗೂ ಅರಿಶಿಣದ ಪುಡಿ ನಾವು ಬೆರೆಸಿರೋಂಥದ್ದು. ಒಂದು 3 ರಿಂದ 4 ನಿಮಿಷಗಳ ಸಾಕು ಚೆನ್ನಾಗಿ ನಾವು ಮಿಕ್ಸಪ್ ಮಾಡೋದಕ್ಕೆ. ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸಪ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಸ್ವಲ್ಪ ಕಸೂರಿ ಮೇಥಿ, ಇದು ಒಂದೊಳ್ಳೆ ಘಮ ಕೊಡುತ್ತೆ ತವಾ ಪಲಾವಲ್ಲಿ. 1 ಸ್ಪೂನಷ್ಟು ಬೆಣ್ಣೆ. ನೋಡಿ ಒಳ್ಳೆ ಘಮ ಬರ್ತಾ ಇದೆ, ಅರೋಮಾ ಫುಲ್ ತುಂಬ್ಕೊಂಡ್ಬಿಟ್ಟಿದೆ ನಮ್ಮ ಕಿಚನ್ ಎಲ್ಲ. ಫೈನಲ್ ಆಗಿ ಸ್ವಲ್ಪ ನಿಂಬೆ ಹಣ್ಣಿನ ರಸ, ಲೆಮನ್ ಜ್ಯೂಸ್ ಹಾಕಿ ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ತವಾ ಪಲಾವ್ ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ತವಾ ಪಲಾವ್ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿದೆ. ಮುರಳಿಯವರು ರುಚಿ ನೋಡಬೇಕು, ಬನ್ರಿ. ಬಂದೆ ಸಿಕ್ಕಾಪಟ್ಟೆ ಜನ ಇಷ್ಟಪಡುವಂಥ ಸ್ಟ್ರೀಟ್ ಫುಡ್ಡು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನಕ್ಕಂದ್ರೆ ಈ ಥರ ಸ್ಟ್ರೀಟ್ ಫುಡ್ಡು ನಮ್ಮಲ್ಲಿ ಸಿಗಲ್ಲ. ಇದು ಬಾಂಬೆಯ ಸ್ಟ್ರೀಟ್ ಫುಡ್ಡೇ ತವಾ ಪಲಾವ್ ಅಂತಂದ್ರೆ. ಈಗ ನಮ್ಮ ಬೆಂಗಳೂರಲ್ಲೂ ಒಂದು ಕೆಲವು ಕಡೆ ಇದನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೋ ಹೋಗಿ ಸ್ಟ್ರೀಟ್ ಫುಡ್ನ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ನಮ್ಮ ಕಾರ್ಯಕ್ರಮದಲ್ಲಿ ನೋಡಿಕೊಂಡು ಈ ಸ್ಟ್ರೀಟ್ ಫುಡ್ನ ನಿಮ್ಮ ಮನೇಲೇ ಮಾಡ್ಕೋಬೋದು. ಮಕ್ಕಳಿಂದ ದೊಡ್ಡವ್ರ ತನಕ ದಿನ ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ತಿಂತಾ ಇದ್ದವ್ರಿಗೆ ಸ್ಟ್ರೀಟ್ ಫುಡ್ಡು ಬೇರೆ ರುಚಿನೇ ಕೊಡುತ್ತೆ. ಕೊಡ್ರಿ ಬೇಗ ರೀ. ಆಲೂಗಡ್ಡೆ ಇರುತ್ತೆ, ತರಕಾರಿಗಳಿರುತ್ತೆ, ಮಜವಾಗಿರುತ್ತೆ ತಿನ್ನಕ್ಕೆ. ಆ ತವಾ ಮೇಲೆ ಆ ರೈಸ್ನ ಹಾಕಿ ಟಕ 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 ಅಂತ ಫ್ರೈ ಮಾಡಿ ಅದನ್ನು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಎಸ್, ಇದಕ್ಕೆ ಸೈಡ್ಸ್ ಏನು ಕೊಡಲ್ವಾ? ರಾಯ್ತಾ ತಿನ್ಬೋದಾ? ದಾಳಿ ಕೆಂಪು ಖಾರ ಇರ್ಬೋದು ಅನ್ನಿಸ್ತಾ ಇದೆ. ಮೈಲ್ಡ್ ಆಗಿ ತಿನ್ನಕ್ಕೆ ಮಜವಾಗಿರುವಂಥದ್ದು. ಇದು ಬೇರೆ ರುಚಿನೇ. ಇದು ನಮ್ಮ ಪಲಾವ್ ಇದಕ್ಕಿಂತ ಬೇರೆ ಟೇಸ್ಟ್, ಎಂಟೈರ್ಲಿ ಡಿಫ್ರೆಂಟ್. ಮಸಾಲೆ ವಾಸನೆಯಿಂದ ಬರ್ತಾ ಇಲ್ಲ. ತಿನ್ನಕ್ಕೆ ಒಂದು ಇಷ್ಟು ತಿನ್ನೋ ಜಾಗದಲ್ಲಿ ಒಂದಿಷ್ಟು ತಿನ್ಬೋದು. ಅನ್ನ ನೋಡಿ, ಅದು ಉದುರುದ್ರಾಗಿ ಆ ತವಾದು ಘಮ ಚೆನ್ನಾಗಿ ಬರುತ್ತೆ. ಮಜವಾಗಿದೆ. ಮೊಸರು ಬಜ್ಜಿ ಬೇಕು ಅನಿಸುತ್ತೆ, ಬೇಕಾದ್ರೆ ಮೊಸರು ಬಜ್ಜಿ ಹಾಕೊಂಡು ತಿನ್ಕೋಬೋದು. ರಾಯ್ತಾ ಸಕ್ಕತ್ತಾಗಿದೆ. ಈಗ ತುಂಬ ಜನ ಮದುವೆಗಳಲ್ಲಿ ತವಾ ಪಲಾವ್ ಮಾಡಿಸ್ತಾರೆ. ಹೌದು, ರೆಸ್ಟೋರೆಂಟ್ಸ್ ಅಲ್ಲೂ ಸಿಗುತ್ತೆ ನಿಮಗೆ ತವಾ ಪಲಾವ್. ಸ್ಟ್ರೀಟ್ ಫುಡ್ ಅಂತಾನೆ ಇಲ್ಲ, ಸುಮಾರು ಎಲ್ಲ ರೆಸ್ಟೋರೆಂಟ್ಸ್ ಅಲ್ಲೂ ನಿಮಗೆ ತವಾ ಪಲಾವ್ ಸಿಗುತ್ತೆ. ಆ ತರಕಾರಿ ಎಲ್ಲ ಕ್ರಂಚಿಯಾಗಿ ಮಜವಾಗಿದೆ. ಕ್ರಂಚಿಯಾಗಿರ್ಬೇಕು, ಅದೇ ಜಾಸ್ತಿ ಬೆಂದಿರಬಾರ್ದು ತರಕಾರಿ. ಸಕ್ಕತ್ತಾಗಿದೆ. ಹೇಗೆ ಮುಂಬೈಗೆ ಹೋಗಿ ಬಂದಂಗೆ ಆಯ್ತಾ? ಅದಕ್ಕಿಂತ ಚೆನ್ನಾಗಿದೆ ಇದು. ಅಲ್ಲೆಲ್ಲೋ ಫುಟ್ಪಾತಲ್ಲಿ ಮಾಡ್ಕೊಂಡು ತಿನ್ನೋ ಬದಲು ಮನೇಲಿ ರುಚಿಯಾಗಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡ್ಕೊಬೋದು. ಮಕ್ಕಳಿಗಂತೂ ಇಷ್ಟ ಆಗೋಗುತ್ತೆ. ರಜಾ ಇರೋ ದಿನ, ಮನೇಲೆಲ್ಲರೂ ಇರೋ ದಿನ, ಸಾಯಂಕಾಲ ಹೊತ್ತು ಈ ಚಳಿಗೆ ಮಳೆ ಬರೋ ಸಮಯದಲ್ಲಿ ತವಾ ಫ್ರೈ ಮಾಡ್ಕೊಟ್ಬಿಟ್ರೆ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ತೊಗೊಳ್ರಿ. ಈ ಥರ ಆಲೂಗಡ್ಡೆ ಎಲ್ಲ ಹಾಕಿರ್ತಾರೆ, ಚೆನ್ನಾಗಿ ತಿಂತೀವಿ. ಯಾಕಂದರೆ ಆಲೂಗಡ್ಡೆ ಜೊತೆ ತಿಂದ್ರೇ ಮಜಾ ಈ ತವಾ ಪಲಾವ್ಗೆ. ಆಲೂಗಡ್ಡೆ ತಿನ್ನೋಕೆ ತುಂಬ ಜನಕ್ಕೆ ಆಗಲ್ಲ. ಗ್ಯಾಸ್ಟ್ರಿಕ್ ಆಯಿತು ಮುರಳಿಯವರೇ, ಏನು ಮಾಡೋದು ಅಂತಾರೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಏನು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಳ್ತಾ ಇರೋರು ಇದನ್ನು ತಗೊಂಡ್ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಉಪಯೋಗಿಸೋದು ಕೂಡ ತುಂಬ ಸುಲಭ. ಈ ಹಸಿರು ಕಲರ್ ಬಾಟ್ಲಿ ಇರ್ತಕ್ಕಂಥ ಔಷಧಿನ 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಒಂದು ಮುಚ್ಚಳದಷ್ಟು ಔಷಧಿನ ಊಟಕ್ಕಿಂತ ಮೊದಲು 1 ಸರಿ ಕುಡಿದ್ರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಅನ್ನೋರು 2 ಸರಿ ತೊಗೊಂಡ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಇದು ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ.
ಆನ್ಲೈನಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ ಪ್ಯೂರ್ ಆಯಿಲ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲು. ಭಾರತದ ಮೊದಲನೆಯ ಫಿಸಿಕಲಿ ರಿಫೈಂಡ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲು. ನಮ್ಮ ಅಡುಗೆ ಕಾರ್ಯಕ್ರಮದಲ್ಲಿ ನಾವು ಯಾವ್ದು ಬಳಸ್ತಾ ಇದೀವಿ ಅಂತ ಹೇಳಿದ್ರೆ ಅದು ಕೂಡ ಸನ್ ಪ್ಯೂರ್ ಆಯಿಲು. ಸನ್ ಪ್ಯೂರ್ ಆಯಿಲನ್ನು ಬಳಸಿ ನಮ್ಮ ಕಾರ್ಯಕ್ರಮ ಅಡುಗೆ ಮಾಡ್ತಾ ಇದ್ದೀವಿ. ಸಣ್ಣ ಕಿರಾಣಿ ಅಂಗಡಿಯಿಂದ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗೋವಂಥ ಎಣ್ಣೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಸನ್ ಪ್ಯೂರ್ ಆಯಿಲ್ ಮಾತ್ರ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಕೋಬೋದು. ಐ ಬಟನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಭಾರತದ ಮೊದಲನೆಯ ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲನ್ನೇ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಮಾಡಿರುವಂಥ ಮಿಲೆಕ್ಸು ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟದ ಬದಲು 1 ಚಮಚದಷ್ಟು ಮಿಲೆಟ್ಸ್ ಪೌಡರನ್ನು ಹಾಲು ಅಥವಾ ನೀರಿನ ಜೊತೆ ಚೆನ್ನಾಗಿ ಕುದಿಸಿ ಒಂದು ಗ್ಲಾಸನ್ನು ಕುಡಿದ್ರೆ ನಿಮಗೆ ಖಂಡಿತವಾಗ್ಲೂ BP ಕಂಟ್ರೋಲ್ ಆಗುತ್ತೆ, ಶುಗರ್ ನಾರ್ಮಲ್ ಆಗುತ್ತೆ, ಫಿಟ್ ಆ್ಯಂಡ್ ಫೈನ್ ಆಗ್ತೀರಾ, ಆಕ್ಚುಲಾಗಿ ವೆಯ್ಟು ರೆಡ್ಯೂಸ್ ಆಗುತ್ತೆ. ಎಲ್ಲ ಕಡೆ ಸಿಗುತ್ತೆ. ಇದು ಆನ್ಲೈನ್ ಶಾಪಿಂಗ್ನಲ್ಲೇ ಮಾತ್ರ ಸಿಗ್ತಾ ಇರೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ನೀವು ಆನ್ಲೈನಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನ್ ಶಾಪ್ ಮಾಡ್ಬೋದು. ರೆಜುವೇಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಸ್ಕಿನ್ಗೆ ಮತ್ತು ನಿಮ್ಮ ಚರ್ಮಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೆ ರೆಜುವೇಜ್ ಕ್ಲಿನಿಕ್ಗೆ ಹೋಗ್ಬೋದು ನೀವು. ರೆಜುವೇಜ್ ಕ್ಲಿನಿಕ್ ಬಂದು ನ್ಯೂ ಬಿಲ್ಡರ್ಸ್ಲಿದೆ. ಡಾಕ್ಟರ್ ಸಿರಾಜ್ ಅವ್ರು ಸಿಗ್ತಾರೆ. ಅವ್ರದ್ದೇ ಸಾಕಷ್ಟು ಪ್ರಾಡಕ್ಟ್ ಇದೆ. ಸಿರಮ್ಸ್ ಇದೆ, ಶಾಂಪೂಸ್ ಇದೆ, ಫೇಸ್ ವಾಶ್ ಇದೆ. ಇವೆಲ್ಲವೂ ಸಿಗೋವಂಥ ಜಾಗ ನಮ್ಮ ರೆಜುವೇಜ್ ಕ್ಲಿನಿಕ್ಕು. ಅಲ್ಲಿಗೆ ಹೋಗ್ಬೇಕಂದ್ರೆ ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ರೆಜುವೇಜ್ ಕ್ಲಿನಿಕ್ಕಿಗೆ ಕರ್ಕೊಂಡೋಗ್ಬಿಡುತ್ತೆ. ಅಕಸ್ಮಾತ್ ಫೋನಲ್ಲಿ ಮಾತಾಡಬೇಕಾಗಿದ್ರೆ ಡಾಕ್ಟರ್ ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9902479694. ಮತ್ತೊಮ್ಮೆ 9902479694 ಈ ನಂಬರಿಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ. ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಅಡುಗೆ ಮಾಡ್ತಾಯಿದ್ದೀವಿ. ಈ ಅರ್ಧ kg ಶ್ರೀಕೃಷ್ಣ ತುಪ್ಪವನ್ನು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಒಂದು ಏರ್ ಟೈಟ್ ಕಂಟೈನರು ಉಚಿತವಾಗಿ ಸಿಗುತ್ತೆ. ಸೀಮಿತ ಅವಧಿಗೆ ಮಾತ್ರ ಸಿಗುವಂಥದ್ದು. ಬೇಗ ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿ. ಅದ್ಭುತವಾಗಿರುವಂತಹ ಭಾರತದ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಯಾವುದಾದ್ರೂ ಇದ್ದರೆ ಅದು ಶ್ರೀಕೃಷ್ಣ ತುಪ್ಪ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪವನ್ನೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅದ್ಭುತವಾಗಿರುವಂತಹ ಬಾಂಬೆಯ ಸ್ಟ್ರೀಟ್ ಫುಡ್ಡಲ್ಲಿ ಫೇಮಸ್ ಆಗಿರುವಂಥ ತವಾ ಪಲಾವನ್ನು ಮಾಡಿದ್ದೀವಿ. ಈ ತವಾ ಪಲಾವನ್ನು ತಿನ್ನಬೇಕು, ಖಾಲಿ ಮಾಡಬೇಕು. ಬೇಗ ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸುವಂಥ ಹೊಸ ಅಡುಗೆಗಳೆಲ್ಲ ಬಂದು ನಿಮಗೆ ತಲುಪುತ್ತೆ ತಿಳಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.